ಇವತ್ತು ನಾನು ನಿಮ್ಮ ಜೊತೆ ಒಂದು ಹೊಸ ರೀತಿಯ ಮಜವಾದ ತಿಂಡಿಯೊಂದಿಗೆ ಬಂದಿದ್ದೇನೆ. ತುಂಬ ಖುಷಿಯಿಂದ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸಲ ಏನಾಗುತ್ತೆ, ಏನೋ ಮಾಡೋಕ್ಕೆ ಹೋಗ್ತೀವಿ, ಅದು ಇನ್ನೇನೋ ಆಗ್ಬಿಡತ್ತಲ್ವ. ಹಾಗೆ ಆಗಿದ್ದು ಈಗ ನನ್ನ ಕತೆನೂ. ಏನೋ ಮಾಡೋಕ್ಕೆ ಹೋಗಿ ಒಂದು ಹೊಸ ರೀತಿಯ ರೆಸಿಪಿ ಬಂತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಯಾವುದೇ ತರಕಾರಿ ಹಾಕದೆ ನಾವು ಇವತ್ತು ಪರೋಟ ಮಾಡೋಣ ಬನ್ನಿ. ಇಲ್ಲಿ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಒಂದು ಚಮಚ ಎಣ್ಣೆ, ನೀರನ್ನು ಹಾಕಿ ಮೆದುವಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ಇದನ್ನು ವಿಡಿಯೋ ಮಾಡಿಲ್ಲ. ಮೆದುವಾಗಿ ಕಲಸಿಟ್ಕೊಳ್ಳಿ. ಈಗ ಒಂದು ಪ್ಲೇಟಲ್ಲಿ 1 ಕಪ್ಪು ಅಥವಾ ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ ತುರಿ, ತಾಜಾ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೇನೆ. ಇದಕ್ಕೆ 1 ಚಮಚದಷ್ಟು ತುರಿದಿರುವಂತಹ ಶುಂಠಿ ಹಾಕ್ತಾ ಇದ್ದೀನಿ. ಪರಿಮಳ ಚೆನ್ನಾಗಿರುತ್ತೆ ಅಂತ ಶುಂಠಿ ಹಾಕ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿಣ ಹಾಕ್ತಾ ಇದ್ದೀನಿ. ಒಳ್ಳೆಯದು ಸಹ, ಹಾಗೆ ಅರಿಶಿಣದ್ದು ಪರಿಮಳ ಆಗುತ್ತೆ ಅಂತ ಹೇಳಿ. ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮತ್ತು 1 ಚಮಚದಷ್ಟು ಅಚ್ಚ ಖಾರದ ಪುಡಿ. ಇಲ್ಲಿ ಅಚ್ಚ ಖಾರದ ಪುಡಿಯ ಬದಲಾಗಿ ಬೇಕಿದ್ರೆ ಹಸಿಮೆಣಸಿನ ಪೇಸ್ಟನ್ನು ಹಾಕ್ಬೋದು. ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಇಲ್ಲಿ ಹಿಂಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಯಾವುದೇ ತರಕಾರಿಯನ್ನೆಲ್ಲ ಹಾಕದೆ ನಾವು ಇವತ್ತು ತೆಂಗಿನಕಾಯಿ ಪರೋಟ ಮಾಡೋಣ. ಇಲ್ಲಿ ಜೀರಿಗೆ ಪುಡಿ, ಚಾಟ್ ಮಸಾಲ, ಅಥವಾ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಗರಂ ಮಸಾಲ ಪುಡಿ, ಇಲ್ಲ ಶುಂಠಿ ಪೇಸ್ಟ್ ಜೊತೆ ಬೆಳ್ಳುಳ್ಳಿ ಪೇಸ್ಟು, ಈ ಥರ ಏನು ಬೇಕಿದ್ರೂ ನೀವು ಇಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ಕೊತ್ತಂಬರಿ ಸೊಪ್ಪು ಯಾವುದನ್ನು ಸಹ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಇದಿಷ್ಟೇ ಸಾಕಾಗುತ್ತೆ, ರುಚಿಯಾಗಿರುತ್ತೆ. ಚೆನ್ನಾಗಿ ಇದನ್ನು ಕಲಸಿಟ್ಕೋತೀನಿ. ಈ ಕಡೆ ಹಿಟ್ಟು ಕಲಸಿಟ್ಕೊಂಡಿದ್ದೀನಲ್ಲ, ಗೋಧಿ ಹಿಟ್ಟು, ಅದರಲ್ಲಿ ಮಧ್ಯಮ ಗಾತ್ರದ ಉಂಡೆಗಳನ್ನು ನಾವು ಮಾಡ್ಕೊಳ್ಳೋಣ. ಒಂದೇ ರೀತಿ ಚಪಾತಿ ತಿಂದು ತಿಂದು ಬೋರ್ ಆದಾಗ, ಏನನ್ನಾದರೂ ಬೇರೆ ಥರ ಮಾಡಬೇಕು ಅಂತಂದಾಗ ಖಂಡಿತ ಈ ಪರೋಟ ಮಾಡಿ ನೋಡಿ. ಮಾಡೋದು ಸುಲಭ, ರುಚಿಯಾಗೂ ಸಹ ಇರುತ್ತೆ. ಮೊದಲಿಗೆ ಉಂಡೆಯನ್ನು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಮಧ್ಯಮ ಗಾತ್ರದಲ್ಲಿ ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ಪರೋಟಾನು ಸಹ 2 ರೀತಿಯಲ್ಲಿ ತುಂಬುವಂಥ ವಿಧಾನವನ್ನು ಸಹ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಯಾರು ಬೇಕಾದರೂ, ಮೊದಲ ಬಾರಿಗೆ ಮಾಡ್ತಾ ಇದ್ರೂ ಯಾರು ಬೇಕಾದರೂ ಸ್ಟಫಿಂಗ್ ಎಲ್ಲ ಹೊರಗಡೆ ಬರದೇ ಇರೋ ಥರ ನಾವು ಈ ರೀತಿ ಮಾಡ್ಕೊಳ್ಬೋದು. 2 ಚಪಾತಿಗಳನ್ನು ಮಧ್ಯಮ ಗಾತ್ರದಲ್ಲಿ ಈ ರೀತಿ ಒತ್ತಿ ಇಟ್ಕೊಂಡಿದ್ದೀನಿ. ಈಗ ಒಂದಕ್ಕೆ ನಾನು ಮಾಡಿ ಇಟ್ಕೊಂಡಿರೋಂತಹ ತೆಂಗಿನಕಾಯಿಯ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಂಡು ಈವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಟಫಿಂಗ್ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ, ಇಲ್ಲಾಂದರೆ ಬರೀ ಹಿಟ್ಟು ಅಂತಾರನೇ ಆಗಿಬಿಡತ್ತಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ತುದಿಗೆ ಸವರ್ಕೊಳ್ತಾ ಇದ್ದೀನಿ. ನೀರನ್ನು ಸವರಿ ಮತ್ತೊಂದು ಚಪಾತಿ ಏನಿದೆ ಅದನ್ನು ಮೇಲ್ಗಡೆಯಿಂದ ಇಟ್ಬಿಟ್ಟು ಪ್ರೆಸ್ ಮಾಡ್ಕೊಳ್ಳೋದು. ನೀರನ್ನು ಹಾಕಿರೋದ್ರಿಂದ ಅದು ಅಂಟತ್ತೆ. ಹಾಗಾಗಿ ಮತ್ತೊಂದು ಚಪಾತಿಯನ್ನು ಪ್ರೆಸ್ ಮಾಡಿ ಮತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿಬಿಟ್ಟು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಾವಿಲ್ಲಿ ಲಟ್ಟಿಸ್ಕೊಳ್ಬೋದು. ಚೂರು ಹರಿದೋಗೋದಾಗಲಿ, ಸ್ಟಫಿಂಗ್ ಎಲ್ಲ ಹೊರಗಡೆ ಬರೋದಾಗಲಿ ಏನೂ ಆಗೋದಿಲ್ಲ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಎಷ್ಟು ಈಸಿಯಾಗಿ ಲಟ್ಟಿಸ್ತಾ ಇದ್ದೀನಿ ಅಂತ. ಎಷ್ಟು ದೊಡ್ಡದಾಗಿ ಬೇಕಾದರೂ ನೀವು ಇಲ್ಲಿ ಲಟ್ಟಿಸ್ಕೊಳ್ಬೋದು. ತುಂಬ ದಪ್ಪನೂ ಬೇಡ, ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಲಟ್ಟಿಸಿ ಆಗಿದೆ. ಈಗ ಇನ್ನೊಂದು ರೀತಿಯ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲೂ ಸಹ ನಾನು ಮಧ್ಯಮ ಗಾತ್ರದಲ್ಲಿ ಉಂಡೆನ ಮಾಡಿಕೊಂಡು ಸ್ವಲ್ಪ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಂತರ ನಾವು ಮಾಡಿರೋಂತಹ ಸ್ಟಫಿಂಗ್ ಏನಿದೆ, ಈ ತೆಂಗಿನಕಾಯಿಯ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಸಾಮಾನ್ಯವಾಗಿ ತುಂಬ ಜನರಿಗೆ ಇದು ಹೊಸದು ಅನ್ನಿಸ್ಬೋದಲ್ಲ. ಸಾಮಾನ್ಯವಾಗಿ ನಾವು ತರಕಾರಿಯನ್ನೆಲ್ಲ ಹಾಕಿ ಅಥವಾ ಹಿಟ್ಟಿಗೆ ತರಕಾರಿಯನ್ನು ಹಾಕಿ ಕಲಸೋ ಏನೋ ಒಂದು ಮಾಡಿ ಪರೋಟ ಮಾಡ್ತಾ ಇದ್ವಿ. ಈ ರೀತಿ ಖಂಡಿತ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈಗ ಮಧ್ಯದಲ್ಲಿ ನಾನು ಈ ಥರ ಕಟ್ ಮಾಡಿಬಿಟ್ಟು ಟ್ರಯಾಂಗಲ್ ಶೇಪ್ನಲ್ಲಿ ಇದನ್ನ ನಾನು ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ, ಆ ರೀತಿ ಫೋಲ್ಡ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಹಿಟ್ಟನ್ನು ಸವರಿ ಲಟ್ಟಿಸ್ಕೊಳ್ಳೋದು. ಹೀಗೆ ಮಾಡೋದ್ರಿಂದ ಆ ಟ್ರಯಾಂಗಲ್ ಶೇಪ್ನಲ್ಲಿ ನಮಗೆ ಚಪಾತಿ ಸಿಗುತ್ತೆ. ಇದು ಸಹ ತುಂಬ ಈಸಿನೇ ಇದೆ. ಇದರಲ್ಲೂ ಏನು ಸ್ಟಫಿಂಗ್ ಎಲ್ಲ ಹೊರಗಡೆ ಬರೋದು ಆ ಥರ ಏನೂ ಆಗಲ್ಲ. ನಿಮಗೆ ಯಾವುದು ಈಸಿ ಅಂತ ಅನಿಸುತ್ತೋ ಆ ರೀತಿ ನೀವು ಇಲ್ಲಿ ಮಾಡ್ಕೊಳ್ಬೋದು. ನೋಡಿ, ಇದನ್ನು ಸಹ ನಾನು ತೆಳುವಾಗಿ, ಬದಿಯೆಲ್ಲ ದಪ್ಪ ದಪ್ಪ ಮಾಡ್ಕೋಬೇಡಿ, ತೆಳುವಾಗಿದ್ದರೆ ಚೆನ್ನಾಗಾಗತ್ತೆ. ಹಾಗಾಗಿ ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಮಾಡಿಟ್ಟಿರೋಂತಹ ಎಲ್ಲ ಹಿಟ್ಟನ್ನು ಪರೋಟವಾಗಿ ನಾನು ಲಟ್ಟಿಸ್ಕೊಂಡಿದ್ದೇನೆ. ಇದನ್ನು ನಾವು ಯಾವ ರೀತಿ ಎಲ್ಲ ಪರೋಟಗಳನ್ನು ಯಾವ ರೀತಿ ಕಾಯಿಸ್ಕೊಳ್ತೀವೋ ಅದೇ ರೀತಿ ಬೇಯಿಸ್ಕೊಳ್ಳೋದು. ಕಾವಲಿ ಚೆನ್ನಾಗಿ ಕಾದ್ಮೇಲೆ ಲಟ್ಟಿಸಿರುವಂತಹ ಪರೋಟಗಳನ್ನು ಹಾಕಿ ತುಪ್ಪ ಬೇಕಿದ್ರೆ ತುಪ್ಪ ಅಥವಾ ಎಣ್ಣೆ ಬೇಕಿದ್ರೆ ಎಣ್ಣೆ, ಯಾವ್ದು ಸಹ ನೀವು ಹಾಕಿ ಇಲ್ಲಿ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ 1 ಚಮಚದಷ್ಟು ತುಪ್ಪವನ್ನು ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟ ಇಲ್ಲ ಅಂತಂದರೆ ಎಣ್ಣೆ ಹಾಕ್ಕೋಬೋದು. ಒಂದು ಕಡೆ ಹದವಾಗಿ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಉಬ್ಬಿ ಸಹ ಇದು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಅಂತ.
ತುಂಬ ಸಾಫ್ಟಾಗೂ ಸಹ ಇರುತ್ತೆ. ಇದಕ್ಕೆ ಸೈಡ್ ಡಿಶ್ನ ಅವಶ್ಯಕತೆಯೇ ಇಲ್ಲ, ಏಕೆಂದರೆ ನಾವು ಆಲ್ರೆಡಿ ಒಳಗಡೆನೆ ಖಾರದ ಸ್ಟಫಿಂಗ್ ಹಾಕಿರೋದ್ರಿಂದ. ಇದನ್ನು ಮಾಡ್ತಾ ಮಾಡ್ತಾ ನನಗೇನು ಅನ್ನಿಸ್ತು ಅಂತಂದರೆ, ಇದೇ ತೆಂಗಿನಕಾಯಿ ತುರಿಗೆ ಸ್ವಲ್ಪ ಬೆಲ್ಲ, ಏಲಕ್ಕಿ ಪುಡಿ ಎಲ್ಲ ಹಾಕಿ ಸಿಹಿ ಇಷ್ಟ ಆಗೋರಿಗೆ ಸಿಹಿ ಪರೋಟ ಸಹ ಮಾಡ್ಬೋದು ಅಂತ ಅನ್ನಿಸ್ತು ಅಲ್ವಾ. ಖಂಡಿತ ಟ್ರೈ ಮಾಡಿ ನೋಡ್ಬೋದು. ನೋಡಿ, ನಾನು ಎರಡು ರೀತಿ ಏನು ಲಟ್ಟಿಸ್ಕೊಂಡಿದ್ನಲ್ಲ ಪರೋಟನ, ಎರಡನ್ನೂ ಈ ರೀತಿ ತುಪ್ಪ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ರುಚಿಯಾಗಿರುವಂತಹ ತೆಂಗಿನಕಾಯಿಯ ಪರೋಟ ತಯಾರಾಯಿತು. ಇದನ್ನು ನಾನು ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈ ಪರೋಟನ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ನಾವು ಹಾಕಿರುವಂತಹ ಸ್ಟಫಿಂಗ್ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಂತ. ತಿನ್ನುವಾಗೂ ಸಹ ಒಂದು ಒಳ್ಳೆ ರುಚಿಯನ್ನು ಕೊಡುತ್ತೆ. ಚಾಟ್ ಮಸಾಲ ಎಲ್ಲ ಹಾಕಿರೋದ್ರಿಂದ ಆ ಚಟ್ಪಟ ಟೇಸ್ಟ್ ಸಹ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಯಾಗಿರುವ ತೆಂಗಿನಕಾಯಿ ಪರೋಟ. ನೀವು ಸಹ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.